ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಗು ಬಿದ್ದ ಒಂದೇ ದಿನಕ್ಕೆ ಮತ್ತೊಂದು ಅಪಘಾತ ಸಂಭವಿಸಿದೆ. ಹದಗೆಟ್ಟ ರಸ್ತೆಯಲ್ಲಿ ಸ್ಕಿಡ್ ಆಗಿ ಬಿದ್ದಿದ್ದಾನೆ ಬೈಕ್ ಸವಾರ. ಬೆಂಗಳೂರಿನ KR ಪುರ ಕಿತ್ತಗೂರ್ನೂರಿನಲ್ಲಿ ಈ ಅಪಘಾತ ಸಂಭವಿಸಿದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಕಳೆದ 2 ವರ್ಷದಿಂದ ವಾಹನ ಸವಾರರಿಗೆ ಇದು ಸಮಸ್ಯೆ ಆಗ್ತಾ ಇದೆ. ವಿಪರೀತವಾದಂಥ ಸಮಸ್ಯೆಯನ್ನು ಇಲ್ಲಿಯ ಸಾರ್ವಜನಿಕರು ಅನುಭವಿಸ್ತಾ ಇದ್ದಾರೆ. ಆಯಿ ತಪ್ಪಿ ಬೀಳ್ತಾ ಇರುವಂತಹ ದೃಶ್ಯ CCTVಯಲ್ಲಿ ಸೆರೆಯಾಯಿತು. ಮಹದೇವಪುರದ ಕಿತ್ತಗನೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ರಸ್ತೆ ಹದಗೆಟ್ಟು ಹೋಗ್ಬಿಟ್ಟಿದೆ. ಪದೇ ಪದೇ ಹದಗೆಟ್ಟ ರಸ್ತೆಯಲ್ಲಿ ಈ ವಾಹನ ಸವಾರರು ಮಾತ್ರ ದರೇಶಾಹಿ ಆಗ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಒಂದು ಘಟನೆ ಆಗಿತ್ತಿಲ್ಲಿ. ಮಗು ಬಿದ್ದಿತ್ತು ಒಂದು ದಿನದ ಹಿಂದೆ. ಇದೀಗ ಮಗು ಬಿದ್ದು ಒಂದೇ ದಿನಕ್ಕೆ ಮತ್ತೊಂದು ಅಪಘಾತ ಇಲ್ಲಿ ಸಂಭವಿಸಿದೆ. ಇದೀಗ ಮಹದೇವಪುರದ ಕಿತ್ತಗನೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಇಂಥದ್ದೊಂದು ಘಟನೆ. ರಸ್ತೆಗೆ ವಾಹನ ಸಮೇತ ವ್ಯಕ್ತಿಯೊಬ್ಬರು ಬಿದ್ದಿದ್ದನ್ನು ನೀವು ಗಮನಿಸ್ತಾ ಇದ್ದೀರಿ. ರಸ್ತೆ ಗುಂಡಿಗಳನ್ನು ಮುಚ್ತೀವಿ, ರಸ್ತೆಗಳನ್ನು ಸರಿಪಡಿಸ್ತೀವಿ, ಟಾರ್ ಹಾಕ್ತೀವಿ, ಸಾರ್ವಜನಿಕರು ಮುಕ್ತವಾಗಿ ಓಡಾಡೋದಕ್ಕೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಎಲ್ಲರೂ ಹೇಳ್ತಾರೆ. ವಿಪರ್ಯಾಸ ಅಂದರೆ ಆ ರಸ್ತೆಯ ಪರಿಸ್ಥಿತಿ ನೋಡ್ತಾ ಇದ್ದೀರಿ ನೀವು, ಯಾವ ಪರಿಸ್ಥಿತಿ ಇದೆ ಅಂತ. ಅನೇಕ ಬಾರಿ ಈ ಕಾಮಗಾರಿಗಳಿಗಾಗಿ ಕೆಲವೊಂದಿಷ್ಟು ಗುಂಡಿಗಳನ್ನು ತೋಡುತ್ತಾರೆ, ಬ್ರಿಡ್ಜ್ಗಳ ನಿರ್ಮಾಣಕ್ಕಾಗಿ ಅಲ್ಲಿ ರಸ್ತೆಯನ್ನು ಅಗೀತಾರೆ. ರಸ್ತೆ ಅಗದು ಕಾಮಗಾರಿ ಮುಗಿದ ನಂತರ ಈ ರಸ್ತೆಯನ್ನು ಸರಿಪಡಿಸಬೇಕು, ಯಾರೂ ಕೂಡ ಸರಿಪಡಿಸಲ್ಲ. ಈ ರಸ್ತೆ ಗುಂಡಿಗಳು ಯಥಾಸ್ಥಿತಿಯಂಗೆ ಹಾಗೇ ಮುಂದುವರಿತು. ಅಲ್ಲೇನೋ ಕಾಮಗಾರಿ ಆಗಿರಬೇಕು, ಆ ಬ್ರಿಡ್ಜ್ ಏನೋ ಕಟ್ಟಿದ್ದಾರೆ. ಅದಾದ ನಂತರ ಅದು ಚರಂಡಿದು ಅನಿಸುತ್ತದು, ಒಳ ಚರಂಡಿ ವ್ಯವಸ್ಥೆದ್ದೇನೋ. ಆ ಕೆಲಸ ಮುಗಿದ ನಂತರ ಅದನ್ನು ರಿಪೇರಿ ಮಾಡಬೇಕು, ಅದಕ್ಕೆ ಟಾರ್ ಹಾಕಬೇಕು, ಅದನ್ನು ಸರಿಪಡಿಸಬೇಕು, ಯಾವುದೂ ಇಲ್ಲ. ಮಳೆ ಬಂದಾಗ ಮತ್ತಷ್ಟು ಹದಗೆಟ್ಟು ಹೋಗ್ಬಿಡುತ್ತೆ ವ್ಯವಸ್ಥೆ. ಇಂಥ ಅನೇಕ ಘಟನೆಗಳು ಬೆಂಗಳೂರಲ್ಲಿ ಆಗ್ತಾ ಇದೆ. ಇದೀಗ ಮಹದೇವಪುರದ ಕಿತ್ತಗನೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗಿದೆ ಈ ಘಟನೆ.